ಕೆಪಿಎಸ್ಸಿಯ ಪಶುವೈದ್ಯಾಧಿಕಾರಿ ನೇಮಕಾತಿ ಅಕ್ರಮದ ಬೆನ್ನು ಬಿದ್ದಿರುವಂತಹ ಇಡಿ ಅಧಿಕಾರಿಗಳ ಮನೆಯನ್ನ ಜಾಲಾಡ್ತಾ ಇದೆ. 4 ದಿನಗಳಿಂದ ನಾಪತ್ತೆಯಾಗಿರುವಂತಹ ಪಶುವೈದ್ಯಾಧಿಕಾರಿ ಪರೀಕ್ಷೆಯ ಉಸ್ತುವಾರಿಯನ್ನು ವಹಿಸಿದ್ದಂತಹ ಜ್ಞಾನೇಂದ್ರ ಕುಮಾರ್ ಸುಳಿವೇ ಸಿಗ್ತಾ ಇಲ್ಲ. ಇದರ ನಡುವೆ ಜ್ಞಾನೇಂದ್ರ ಕುಮಾರ್ ಅನುಪಸ್ಥಿತಿಯಲ್ಲಿ ಇಡಿ ಜಯಮಹಲ್ ನಿವಾಸದ ಮೇಲೆ ದಾಳಿ ಮಾಡಿ ದಾಖಲೆಗಳನ್ನು ವಶಕ್ಕೆ ಪಡೆದುಕೊಂಡಿದೆ. ಜೊತೆಗೆ ವಿಚಾರಣೆಗೆ ಹಾಜರಾಗುವಂತೆ ಸಮನ್ಸ್ ಅಂಟಿಸಿದೆ. ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಮನೆಯಲ್ಲಿ ಇಡಿ ದಾಳಿ ಎಂಡ್. 9 ಗಂಟೆಗಳ ಪರಿಶೀಲನೆ, ಕೆಲ ದಾಖಲೆಗಳೊಂದಿಗೆ ವಾಪಸ್. ಕೆಪಿಎಸ್ಸಿ ಅಧೀನದಲ್ಲಿ ನಡೆದ ಪಶು ವೈದ್ಯಾಧಿಕಾರಿ ನೇಮಕಾತಿ ಕರ್ಮಕಾಂಡ ದಿನದಿಂದ ದಿನಕ್ಕೆ ಬಗೆದಷ್ಟು ಬಯಲಾಗ್ತಾ ಇದೆ. ಪಶು ವೈದ್ಯಾಧಿಕಾರಿ ಪರೀಕ್ಷೆಯ ಉಸ್ತುವಾರಿ ಹೊತ್ತಿದ್ದ ಜ್ಞಾನೇಂದ್ರ ಕುಮಾರ್ ದಿಢೀರ್ ನಾಪತ್ತೆ ಸುತ್ತ ಅನುಮಾನದ ಹುತ್ತ ಬೆಳೀತಾ ಇದೆ. ನಿನ್ನೆ ರಾಜ್ಯ ಪೊಲೀಸರು ಮತ್ತು ಸ್ಥಳೀಯರ ಸಮ್ಮುಖದಲ್ಲಿ ಇಡಿ ಅಧಿಕಾರಿಗಳು ಜ್ಞಾನೇಂದ್ರ ಕುಮಾರ್ ಮನೆ ಮೇಲೆ ದಾಳಿ ನಡೆಸಿದ್ರು. ನಕಲಿ ಕೀ ಬಳಸಿ ಮನೆಯೊಳಗೆ ತೆರಳಿ ಮನೆಯ ಮೂಲೆಯನ್ನ ಪರಿಶೀಲನೆ ಮಾಡಿದ್ರು. ಸುಮಾರು 9 ಗಂಟೆಗಳ ಕಾಲ ಜಯ ಮಹಲ್ನಲ್ಲಿರುವ ನಿವಾಸದಲ್ಲಿ ಶೋಧ ನಡೆಸಿದ ಅಧಿಕಾರಿಗಳು ದಾಳಿ ಅಂತ್ಯಗೊಳಿಸಿದ್ದಾರೆ. ಅಷ್ಟಕ್ಕೂ ಇಡಿ ಅಧಿಕಾರಿಗಳು ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಬೆನ್ನು ಬಿದ್ದಿದ್ದೇಕೆ ಅನ್ನೋದನ್ನ ನೋಡೋದಾದ್ರೆ, ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಕೆಪಿಎಸ್ಸಿಯಲ್ಲಿ ಎಕ್ಸಾಮ್ ಕಂಟ್ರೋಲರ್ ಆಗಿದ್ದಾರೆ. ಪಶು ವೈದ್ಯಾಧಿಕಾರಿ ಪರೀಕ್ಷೆಯ ಉಸ್ತುವಾರಿ ಹೊತ್ತಿದ್ರು. ಆದರೆ ಪರೀಕ್ಷೆಗೂ 1 ದಿನ ಮುನ್ನವೇ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿತ್ತು. ಪಶು ವೈದ್ಯಾಧಿಕಾರಿ ಪರೀಕ್ಷೆಯ ಒಟ್ಟು 300 ಅಂಕಗಳ ಪತ್ರಿಕೆ ಸೋರಿಕೆಯಾಗಿತ್ತು. ಕೆಲ ಅಭ್ಯರ್ಥಿಗಳಿಗೆ ರೆಸಾರ್ಟ್ನಲ್ಲಿ ಪ್ರಶ್ನೆ ಪತ್ರಿಕೆ ಸಮೇತ ತರಬೇತಿ ನೀಡಲಾಗಿತ್ತು. ಈ ಸಂಬಂಧ ಕೆಲ ಅಭ್ಯರ್ಥಿಗಳ ಮನೆ ಮೇಲೂ ಇಡಿ ದಾಳಿ ನಡೆಸಿತ್ತು. ಈ ವೇಳೆ ಹಾಸನ ಮೂಲದ ಓರ್ವ ಅಭ್ಯರ್ಥಿ ಅಕ್ರಮದ ಬಗ್ಗೆ ಬಾಯ್ಬಿಟ್ಟಿದ್ದಾನೆ. ಪರೀಕ್ಷೆಗೂ ಮುನ್ನ ಹಣದ ಬಗ್ಗೆ ಮಾತುಕತೆಯಾಗಿತ್ತು ಎಂಬ ಮಾಹಿತಿ ಬಾಯ್ಬಿಟ್ಟಿದ್ದಾನೆ. ಇನ್ನು ದಾವಣಗೆರೆ ರೆಸಾರ್ಟ್ನಲ್ಲಿ 25ಕ್ಕೂ ಹೆಚ್ಚು ಅಭ್ಯರ್ಥಿಗಳಿಗೆ ತರಬೇತಿ ನೀಡಿದ ವಿಷಯ ತಿಳಿತಾ ಇದ್ದಂತೆ ರೆಸಾರ್ಟ್ ಮೇಲೆ ಕೂಡ ಇಡಿ ದಾಳಿ ನಡೆಸಿದ್ರು. ಇನ್ನು ಕೆಪಿಎಸ್ಸಿ ಕಚೇರಿಯಲ್ಲಿ 2 ದಿನ ದಾಳಿ ನಡೆಸಿ ಜ್ಞಾನೇಂದ್ರ ಪಾತ್ರದ ಬಗ್ಗೆ ದಾಖಲೆ ಸಂಗ್ರಹಿಸಿದ್ರು. ಆದ್ರೆ ಜ್ಞಾನೇಂದ್ರ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ಫ್ಲೈಟ್ ಹತ್ತಿ ದೆಹಲಿಗೆ ಪರಾರಿಯಾಗಿರುವ ಶಂಕೆ ವ್ಯಕ್ತವಾಗಿದೆ. ಮನೆಗೆ ಸಮನ್ಸ್ ಅಂಟಿಸಿ ಹೋದ ಇಡಿ ಅಧಿಕಾರಿಗಳು. ಇಡಿ ದಾಳಿ ಬಳಿಕ ಅನುಮಾನಾಸ್ಪದ ರೀತಿ ನಾಪತ್ತೆಯಾಗಿರುವ ಜ್ಞಾನೇಂದ್ರ ಕುಮಾರ್ಗಾಗಿ ಹುಡುಕಾಟ ನಡೆಸ್ತಾ ಇದೆ. ಉತ್ತರ ಪ್ರದೇಶದಲ್ಲೂ ಕಾರ್ಯಾಚರಣೆ ಮಾಡ್ತಾ ಇದ್ದು, ಇತ್ತ ಬೆಂಗಳೂರಿನ ನಿವಾಸದ ಮೇಲೆ ದಾಳಿ ನಡೆಸಿ ಶೋಧ ಕಾರ್ಯ ನಡೆಸಿದೆ. ಸದ್ಯ ದಾಳಿ ಅಂತ್ಯಗೊಳಿಸಿರುವ ಅಧಿಕಾರಿಗಳು ಕೆಲವೊಂದು ದಾಖಲೆಗಳನ್ನ ವಶಕ್ಕೆ ಪಡೆದುಕೊಂಡು ತೆರಳಿದ್ದಾರೆ. ಹಾಗೂ ಜಯ ಮಹಲ್ನಲ್ಲಿರುವ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಮನೆಗೆ ನೋಟಿಸ್ ಅಂಟಿಸಿ ಆಗಸ್ಟ್ 25 ಅಂದ್ರೆ ನಾಳೆ ದಾಖಲಾತಿಯೊಂದಿಗೆ ಕಚೇರಿಗೆ ಹಾಜರಾಗಲು ಸಮನ್ಸ್ ನೀಡಿದ್ದಾರೆ. ಜ್ಞಾನೇಂದ್ರ ಕುಮಾರ್ ದೆಹಲಿ ಮೂಲಕ ಪರಾರಿಯಾಗಿದ್ದಾಗಿ ಹೇಳಲಾಗ್ತಾ ಇತ್ತಾದ್ರೂ ಪೂರ್ವ ನಿಗದಿಯಾಗಿದ್ದಂತೆ ರಜೆ ಮೇಲೆ ತೆರಳಿರುವುದು ಪತ್ತೆಯಾಗಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ, ಕೆಪಿಎಸ್ಸಿ ಅಧ್ಯಕ್ಷ ಇರಬಹುದು, ಕಂಟ್ರೋಲರ್ ಇರಬಹುದು, ಯಾರೇ ಇರಲಿ, ಯಾರು ಉಪ್ಪು ತಿಂದಿದ್ದಾರೆ ಅವರು ನೀರು ಕುಡಿಲೇಬೇಕು ಎಂದಿದ್ದಾರೆ. ನಾಳೆ ಬರ್ತಾರಾ ನಾಡಿದ್ದು ಬರ್ತಾರಾ ಅದು ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ನನಗೆ ಇಲ್ಲ. ಆದರೆ ಏನು ಮಿಸ್ಸಿಂಗ್ ಆಗಿದ್ದಾರೆ ಅಥವಾ ಓಡೋಗಿದ್ದಾರೆ ಅಂತ ತಾವು ಏನು ವರದಿಗಳು ಬರ್ತಾಯಿತ್ತು, ಅವರು ಲೀವ್ ಹಾಕಿದ್ದಾರೆ ಅಂತ ಅಷ್ಟೇ ನಾವು ಹೇಳ್ತಾ ಇರೋದು. ಅದು ಬೇಸ್ಡ್ ಆನ್ ಹಿಸ್ ಲೆಟರ್ ಆ್ಯಂಡ್ ಬೇಸ್ಡ್ ಆನ್ ಹಿಸ್ ಕಮ್ಯುನಿಕೇಷನ್ ಟು ದ ಗೌರ್ಮೆಂಟ್. ಅದು KPSC ಪ್ರಕರಣದ ಬಗ್ಗೆ ಸರ್ಕಾರ ಯಾವುದೇ ರಾಜಿ ಇಲ್ಲ. ದೆರ್ ಈಸ್ ನೋ ಕಾಂಪ್ರಮೈಸ್ ಆನ್ ದ್ಯಾಟ್. ಯಾರು ಉಪ್ಪು ತಿಂದಿದ್ದಾರೆ ನೀರು ಕುಡಿಲೇಬೇಕಾಗ್ತದೆ. ಅದು KPSC ಅಧ್ಯಕ್ಷರು ಇರ್ಬೋದು, ಅದು ಕಂಟ್ರೋಲರ್ ಇರ್ಬೋದು, ಅಥವಾ ಬೇರೆ ಯಾವ ಸಿಬ್ಬಂದಿಗಳನ್ನ ಇರ್ಬೋದು. ಯಾಕಂದರೆ ಯುವಕರ ಭವಿಷ್ಯ ಜೊತೆ ಚೆಲ್ಲಾಟ ಮಾಡುವ ಅಧಿಕಾರ ಯಾರಿಗೂ ಸರ್ಕಾರ ಕೊಟ್ಟಿಲ್ಲ, ಕಾನೂನು ಸಂವಿಧಾನ ಕೊಟ್ಟಿಲ್ಲ.
ಅದೇನೇ ಇರಲಿ, ಕೆಪಿಎಸ್ಸಿ ಅಧ್ಯಕ್ಷರಾಗಿದ್ದ ಶಿವಶಂಕರಪ್ಪ ಮನೆ ಮೇಲೆ ಆಗಸ್ಟ್ 18ರಂದು ದಾಳಿ ನಡೆದಾಗ ಜ್ಞಾನೇಂದ್ರ ಕುಮಾರ್ ರಾಜ್ಯದಲ್ಲೇ ಇದ್ರು. ಇದಾದ ಬಳಿಕ ಏಕಾಏಕಿ ನಾಪತ್ತೆಯಾಗಿದ್ದು ಅನುಮಾನಕ್ಕೆ ಎಡೆಮಾಡಿಕೊಟ್ಟಿದೆ. ಸದ್ಯ ನಾಳೆ ವಿಚಾರಣೆಗೆ ಹಾಜರಾಗುವಂತೆ ಇಡಿ ಸಮನ್ಸ್ ಅಂಟಿಸಿದ್ದು, ಜ್ಞಾನೇಂದ್ರ ಕುಮಾರ್ ನಾಳೆ ವಿಚಾರಣೆಗೆ ಹಾಜರಾಗ್ತಾರಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಿದೆ. ಶಿವಕುಮಾರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.